ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ಕರ್ಕೊಂಡು ಹೋಗ್ತೇನೆ ವಿದುರಾಶ್ವಥ ಅನ್ನೋ ಒಂದು ಪುಣ್ಯಕ್ಷೇತ್ರ ಹಾಗೂ ಇತಿಹಾಸ ಪ್ರಸಿದ್ಧ ಜಾಗ ಕೂಡ ಹೌದು ಸ್ನೇಹಿತರೆ. ಬನ್ನಿ, ಇದರ ಹೈಲೈಟ್ಸ್ ಬಂದ್ಬಿಟ್ಟು ಅಶ್ವತ್ಥ ನಾರಾಯಣ ದೇವಸ್ಥಾನ, ಅಲ್ಲಿ ನಾಗಲಿಂಗಗಳ ಪ್ರತಿಷ್ಠಾಪನೆ ಮತ್ತು ಕರ್ನಾಟಕದ ಜಲಿಯನ್ ವಾಲೆಬಾಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬನ್ನಿ, ವಿದುರಾಶ್ವಥ ದೇವಸ್ಥಾನ ಮತ್ತು ವೀರಸೌಧಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಇದು ಮೊದಲು ಅಶ್ವತ್ಥ ನಾರಾಯಣ ದೇವಸ್ಥಾನ ದರ್ಶನ ಮಾಡೋಣ, ಹಾಗೆ ಮುಂದೆ ವೀರಸೌಧಕ್ಕೆ ನಾವು ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಸ್ನೇಹಿತರೆ. ಬನ್ನಿ, ಯಾಕೆ ತರ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನ ಎಂಟ್ರಿ ಆದ ಕೂಡಲೇ ಮೊದಲಿಗೆ ನಮಗೆ ಕಾಣಸಿಗೋದು ನಾಗದೇವರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಪ್ರಸಿದ್ಧ ಜಾಗ. ಲೆಟ್ಸ್ ಎಕ್ಸ್ಪ್ಲೋರ್ ಮೈ ನ್ಯೂ ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಶ್ರೀ ಅಶ್ವತ್ಥ ನಾರಾಯಣ ದೇವಸ್ಥಾನದ ಒಂದು ವಿಶೇಷ. ಈ ದೇವಸ್ಥಾನದ ಇರುವುದು ಬಂದ್ಬಿಟ್ಟು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ವಿದುರಾಶ್ವಥ ಕ್ಷೇತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಪುರಾತನವಾದಂಥ ಅಶ್ವತ್ಥ ನಾರಾಯಣ ಸ್ವಾಮಿಯ ದೇವಾಲಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವಿರುವ ಪವಿತ್ರ ಭೂಮಿ. ಇದು ಗೌರಿಬಿದನೂರಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ. ಇದುವೇ ಆ ಅಶ್ವತ್ಥ ಮರದ ತುಂಡು. ಈಗ ಅದು ನಮಗೆ ನೋಡಲಿಕ್ಕೆ ಅಲ್ಲಿ ಸಿಗಲ್ಲ, ಓನ್ಲಿ ಮರದ ತುಂಡು. ಇದು 2001ರಲ್ಲಿ ದುರ್ದೈವದಿಂದ ಇದು ನೆಲಕ್ಕೆ ಉರುಳಿ ನಮಗೆ ಅದು ನೋಡ್ಲಿಕ್ಕೆ ಸಿಗಲ್ಲ. ಆದರೆ ಅದರ ಮರದ ತುಂಡು ನಮಗೆ ಇವಾಗುತ್ತೂ ಕೂಡ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಈ ದೇವಸ್ಥಾನದ ಇಕ್ಕಲಗಳಲ್ಲಿ ಸಹಸ್ರಾರು ನಾಗಪ್ಪನ ಶಿವಮೂರ್ತಿಗಳು ಇದೆ. ಹಾಗೆ ಒಂದು ಕಾಲದಲ್ಲಿ ನಾಗಪ್ಪನ ಮೂರ್ತಿಗಳೆಲ್ಲ ವಿಶಾಲವಾದ ಅಶ್ವತ್ಥ ವೃಕ್ಷದ ಕೆಳಗಡೆ ಪ್ರತಿಷ್ಠಾಪನೆಯಾಗಿತ್ತು. ಅದುವೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವರು. ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ನೀವು ಪ್ರದಕ್ಷಿಣೆ ಹಾಕಿದರೆ ಮಕ್ಕಳಿಲ್ಲದವರು ಸಂತತಿಗಳಿಗೆ ಮಕ್ಕಳಾಗುವ ಒಂದು ಸಂಸ್ಕೃತಿ ಈ ದೇವಸ್ಥಾನದ ಒಂದು ಪ್ರತೀತಿ. ಸುಮಾರು 60,000ಗಿಂತ ಹೆಚ್ಚು ನಾಗದೇವರ ಪ್ರತಿಷ್ಠಾಪನೆ ಇಲ್ಲಿ ಮಾಡಲಾಗಿದೆ ಅನ್ನೋದು ಒಂದು ವಿಶೇಷ. ಹಾಗೆ ಪ್ರತಿ ತಿಂಗಳು ಸುಮಾರು 200ರಿಂದ 250 ನಾಗ ಪ್ರತಿಷ್ಠಾಪಗಳು ಭಕ್ತಾದಿಗಳು ಇಲ್ಲಿ ಹರಕೆ ಮೂಲಕ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಒಂದು ಪದ್ಧತಿ ಇಲ್ಲಿ ನಡೆದುಕೊಂಡು ಬಂದಿದೆ ಸ್ನೇಹಿತರೆ. ಹಾಗೆ ದೇವಸ್ಥಾನದ ಮಂಡಳಿ ಎಷ್ಟು ಅಚ್ಚುಕಟ್ಟಾಗಿ ನಮಗೋಸ್ಕರ ಮತ್ತು ಭಕ್ತಾದಿಗೋಸ್ಕರ ಇಲ್ಲಿ ದೇವರನ್ನ ಮತ್ತು ದೇವಸ್ಥಾನದ ವರಾಂಡನ್ನು ಎಷ್ಟು ಶುದ್ಧವಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಒಂದು ವಿಶೇಷ. ನೋಡಿ, ಬನ್ನಿ ಹೋಗೋಣ. ಇಲ್ಲಿಯ ವಿಶೇಷ ಏನನ್ನು ತೋರಿಸ್ತೀನಿ. ಮೊದಲು ನಾವು ಅಶ್ವತ್ಥ ನಾರಾಯಣ ದೇವಸ್ಥಾನಕ್ಕೆ ನಾವು ದರ್ಶನ ಮಾಡ್ತೇವೆ. ಹಾಗೆ ನಾಗದೇವರ ಅಶ್ವತ್ಥ ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿರೋದು ನೀವು ನೋಡಬಹುದು ಸ್ನೇಹಿತರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಈ ದೇವಸ್ಥಾನವು ವಿಶೇಷವಾಗಿ ಮಹಾಭಾರತಕ್ಕೆ ಸೇರಿದತಕ್ಕಂಥ ಒಂದು ಇತಿಹಾಸ ಉಂಟು. ಮಹಾಭಾರತ ಕಾಲದ ಧೃತರಾಷ್ಟ್ರನ ಆಪ್ತ ಸಲಹೆಗಾರ ಮಂತ್ರಿಯಾಗಿದ್ದಂಥ ವಿದುರನು ಈ ಕೌರವ ಮತ್ತು ಪಾಂಡವರ ನಡುವೆ ಯುದ್ಧ ಮುಗಿದ ಮೇಲೆ ದುರ್ಯೋಧನ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆ ಆಳ್ವಿಕೆಯಿಂದ ಕಂಗೆಟ್ಟು ಅವನು ಆ ದೇಶವನ್ನು ತೊರೆದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾನೆ. ಬಂದು ನನಗೆ ಮುಕ್ತಿ ಬೇಕು, ನನಗೆ ನೆಮ್ಮದಿ ಬೇಕಂತ ಕೇಳಿದಾಗ ಅಲ್ಲಿ ಋಷಿಮುನಿಗಳು ಅವರಿಗೆ ಹೇಳುತ್ತಾರೆ, ಇಲ್ಲಿ ಒಂದು ಅಶ್ವತ್ಥ ನಾರಾಯಣ ಗಿಡ ನೆಟ್ಟು ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ನೀನು ಕಾಣು, ಆಗ ನಿನಗೆ ಆ ಮರದ ಕೆಳಗಡೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದುವೇ ಇದು ವಿದುರನ ಅಶ್ವತ್ಥ ಮರ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಅಶ್ವತ್ಥ ಮರ ನಮಗೆ ಮರದ ತುಂಡು ಮಾತ್ರ ಸಿಗತ್ತೆ ನೋಡಿ. ಇದು ಅಶ್ವತ್ಥ ನಾರಾಯಣ ದೇವರ ಒಂದು ವಿಶೇಷ ದರ್ಶನ ನಿಮಗೋಸ್ಕರ ಮಾಡಿಸ್ತಾ ಇದ್ದೇನೆ. ಅಷ್ಟೇ ಬ್ಯೂಟಿಫುಲ್ ಆದಂಥ ಒಂದು ದರ್ಶನ ನಿಮಗೆ ನೋಡಲಿಕ್ಕೆ ಸಿಗತ್ತೆ. ಹಾಗೆ ಅಶ್ವತ್ಥ ನಾರಾಯಣದ ದೇವಸ್ಥಾನದ ಸುತ್ತು ಕಟ್ಟಲು ಸುಬ್ರಹ್ಮಣ್ಯ ಸ್ವಾಮಿ ಅಂತಂದರೆ ಅದುವೇ ನಾಗದೇವ. ನೋಡಿ, ಮಹಾಭಾರತ ಕಾಲದಲ್ಲಿ
ಪಾಂಡವರು ಯುದ್ಧ ಆದಮೇಲೆ ಪಾಂಡವರಿಗೂ ಕೌರವರಿಗೂ ಯುದ್ಧ ಆದಮೇಲೆ ವಿದುರರು ಭೂಪ್ರದಕ್ಷಿಣೆ ಬರ್ತಾರೆ, ತೀರ್ಥಯಾತ್ರೆಗಳು ಮಾಡ್ತಾರೆ. ತೀರ್ಥಯಾತ್ರೆಗಳು ಮಾಡೋ ಸಂದರ್ಭದಲ್ಲಿ ಇಲ್ಲಿ ಮೈತ್ರೇಯ ಮಹರ್ಷಿಗಳ ಆಶ್ರಮ, ಮೈತ್ರೇಯರು ತಪಸ್ಪಾಠ ಆಗ್ತಾರೆ. 5,000 ವರ್ಷದ ಹಿಂದೆ ಅಶ್ವತ್ಥ ವೃಕ್ಷ ಆಗಿರ್ತಕ್ಕಂಥದ್ದು. ವಿದುರರು ಇದನ್ನ ಪೋಷಣೆ ಮಾಡಿ ಇಲ್ಲಿ ಇದ್ದು ನಾರಾಯಣನ ಪ್ರಾರ್ಥನೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ವಿಶ್ವದಲ್ಲೆಲ್ಲ ಅಶ್ವತ್ಥ ವೃಕ್ಷದಲ್ಲಿ ನಾವು ಇರ್ತೀವಿ ಅಂತ ಈ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದ್ರ ಪ್ರಕಾರ ಈ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರಿದ್ದಾರೆ. ಇದು 5,000 ವರ್ಷದ ಕ್ಷೇತ್ರ. ಕಲಿಯುಗ ಪ್ರಪಂಚದಲ್ಲಿ ದ್ವಾಪರಯುಗ ಹಂತದಲ್ಲಿ ವಿದುರನಿಂದ ಸ್ಥಾಪಿಸಲ್ಪಟ್ಟ ಅಶ್ವತ್ಥ ವೃಕ್ಷ. ಭಕ್ತಾದಿಗಳು ಸಂತಾನ, ಸರ್ಪದೋಷ, ಕೆಲವು ಇದಕ್ಕೆಲ್ಲ ರೋಗ ರುಜಿನಗಳ ನಿವಾರಣೆಗೆ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಾರೆ. ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅರ್ಚಕರು ನಮಗೆ ಇಲ್ಲಿ ಇತಿಹಾಸ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆ ತಿಳಿಸಿದ್ರು ಕೂಡ. ಹಾಗೆ ನೋಡಿ, ದೇವಸ್ಥಾನ ದರ್ಶನ ಮಾಡಲಿಕ್ಕೆ ಎಷ್ಟೊಂದು ಜನರು ಕಾಯ್ತಿದ್ದಾರೆ. ಹಾಗೆ ಅರಳಿ ಮರ ಅಂದರೆ ಅಶ್ವತ್ಥ ಮರದ ಕೆಳಗಡೆ ಈ ನಾಗದೇವರ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಇಲ್ಲಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಹೋದರೆ ಇಲ್ಲಿಯ ದೇವರು ಅವರಿಗೆ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಅನ್ನೋದು ಒಂದು ವಿಶೇಷ. ಹಾಗೆ ಇಲ್ಲಿ ಸುಮಾರು ನಾಗದೇವರುಗಳ ಅಶ್ವತ್ಥ ನಾರಾಯಣದ ಕೆಳಗಡೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಹೇಳ್ಬೋದು. ಅದುವೇ ಈ ಅಶ್ವತ್ಥ ನಾರಾಯಣ ಇರ್ತಕ್ಕಂಥ ಗಿಡ ಇರ್ತಕ್ಕಂಥ ಒಂದು ಮರ ಬೆಳೆದಿರ್ತಕ್ಕಂಥ ಒಂದು ಜಾಗ. ಆ ಜಾಗವೇ ಇಲ್ಲಿ ಇವತ್ತು ಇಲ್ಲ, ಯಾಕಂದರೆ ಅದು ನೆರಳಕ್ಕೆ ಉರುಳಿ ಹೋಗಿದೆ. ಇದರ ಇತಿಹಾಸ ಸುಮಾರು 5,000 ಕಾಲದ ಇತಿಹಾಸ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಎಷ್ಟೊಂದು ಅದ್ಭುತವಾದ ಒಂದು ರಮಣೀಯವಾದ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಾನು ಅರಿತಿರ್ತಕ್ಕಂಥ ಒಂದು ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ಇಷ್ಟೊಂದು ನಾಗದೇವರ ಪ್ರತಿಷ್ಠಾಪನೆ ನಾನು ನೋಡಿರಲಿಲ್ಲ. ನೀವೇನಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಮುಂದೆ ಹಾಗೆ ನೋಡೋಣ. ಇಲ್ಲಿ ತುಲಾಭಾರ ಮಾಡುತ್ತಾರೆ. ಹಾಗೆ ಅವರವರ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮುಂದೆ ನಾನು ಇನ್ನೂ ಈ ಜಾಗದ ವಿಶೇಷ ನಿಮಗೆ ಮುಂದೆ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಲ್ಲಿಯ ವಿಶೇಷ ಏನಂತಂದರೆ, ಮಕ್ಕಳಾಗದೇ ಇರುವ ದಂಪತಿಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಕ್ಷೇತ್ರ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗಿ ಅವರು ದೇವರ ಹರಕೆಗಳನ್ನು ತೀರಿಸಿ, ಹಾಗೆ ಅವರ ಹರಕೆ ಈಡೇರಿದ ಮೇಲೆ ಇಲ್ಲಿ ಬಂದು ನಾಗದೇವರ ಪ್ರತಿಷ್ಠಾಪನೆ ಮಾಡೋದು ಒಂದು ವಿಶೇಷವಾದ ಒಂದು ಪ್ರತೀತಿ. ಆ ಪ್ರತೀತಿ ನೋಡ್ತಾ ಇದ್ದೀರಾ, ಎಷ್ಟೋ ಜನರು ತಮ್ಮ ತಮ್ಮ ಹರಕೆಗಳನ್ನು ಇಲ್ಲಿ ಈಡೇರಿಸ್ತಾ ಇದ್ದಾರೆ. ಇದುವೇ ಅಶ್ವತ್ಥ ನಾರಾಯಣ ದೇವಸ್ಥಾನ ಮುಂದುಗಡೆ ಇರತಕ್ಕಂಥ ಒಂದು ಸನ್ನಿವೇಶ. ನೋಡಿ, ಇದು ನಿಮ್ಮೆಲ್ಲರಿಗೋಸ್ಕರ ನಾನು ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ವಿಶೇಷವಾದ ದರ್ಶನ ನಿಮಗೆ ನಾನು ಮಾಡಿಕೊಟ್ಟಿದ್ದೇನೆ ಇವತ್ತು. ಅದುವೇ ವಿದುರಾಶ್ವತ್ಥ ಶ್ರೀ ಅಶ್ವತ್ಥ ನಾರಾಯಣ ದೇವಸ್ಥಾನ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಸುಬ್ರಹ್ಮಣ್ಯ ದೇವರು ಪ್ರತಿಷ್ಠಾಪನೆ ಮಾಡಿರೋದು ಮತ್ತು ಅಲ್ಲಿಯ ವಿಶೇಷವಾದ ನಿಮಗೆ ನೆನಪುಗಳನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ. ಹಾಗೆ ಇವತ್ತು ಕೂಡ ನೀವು ಅಲ್ಲಿ ಹೋಗಿ ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬಹುದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗೆ ಇನ್ನೂ ಒಂದು ಇತಿಹಾಸ ಪ್ರಸಿದ್ಧ ಜಾಗ ಅದರ ಪಕ್ಕದಲ್ಲಿ ಇದೆ. ಅಲ್ಲಿ ನಿಮ್ಮನ್ನ ನೇರವಾಗಿ ಕರ್ಕೊಂಡು ಹೋಗುತ್ತಿದ್ದೇನೆ. ಹಾಗೆ ಅಲ್ಲಿಯ ವಿಶೇಷ ಏನನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಹಾಗೆ ನೋಡಿ, ಅಲ್ಲಿ ಭಕ್ತಾದಿಗಳು ಪೂಜೆ ನೋಡಿದ್ರಲ್ಲ ಸ್ನೇಹಿತರೆ, ಇದು ದೇವಸ್ಥಾನದ ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೇನೆ ನಿಮ್ಮ. ಈ ಜಾಗದಲ್ಲಿ ಅವರು ಭಕ್ತಾದಿಗಳು ತಮ್ಮ ಕಷ್ಟ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಪೂಜೆಯನ್ನು ಮಾಡ್ತಾರೆ. ಹಾಗೆ ಇದು ಇರ್ತಕ್ಕಂಥದ್ದು ಅಶ್ವತ್ಥ ಮರದ ಕೆಳಗಡೆ. ಅದು ಜಾಗ ಬಂದ್ಬಿಟ್ಟು ವಿದುರಾಶ್ವತ್ಥ ಜಾಗ ಅಂತ ಹೇಳ್ಬೋದು. ಹಾಗೆ ಅದರ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದು ಸ್ವಾತಂತ್ರ್ಯ ಹೋರಾಟಗಾರರ ಸಂಕೀರ್ಣ. ಈ ಸಂಕೀರ್ಣ ಇರ್ತಕ್ಕಂಥದ್ದು ವಿದುರಾಶ್ವತ್ಥ ಗೌರಿಬಿದನೂರು ಅಂತ ಹೇಳ್ಬೋದು ಸ್ನೇಹಿತರೆ. 1938ರಲ್ಲಿ ಬ್ರಿಟಿಷರ ಗೋಲಿಬಾರದಲ್ಲಿ ಅಂದರೆ ಧ್ವಜ ಸತ್ಯಾಗ್ರಹ ಮಾಡಬೇಕಾದರೆ ಇಲ್ಲಿ ವೀರ ಸಹೋದರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 10 ಜನರು ತಮ್ಮ ಪ್ರಾಣವನ್ನು ಇಲ್ಲಿ ತ್ಯಾಗ ಮಾಡ್ತಾರೆ. ಆ ಪಾರ್ಥಿವ ಶರೀರವನ್ನು ಇಲ್ಲಿ ಸ್ಮಾರಕವನ್ನು ಮಾಡಿ ಇವತ್ತು ಕೂಡ ನಿಮ್ಮೆಲ್ಲರಿಗೆ
ನೋಡಲಿಕ್ಕೆ ಸಿಗೋದೊಂದು ಒಂದು ವಿಪರ್ಯಾಸ. ಇದು ಹುತಾತ್ಮ ಸ್ಮಾರಕ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಹೋಗಬೇಕಾದ್ರೆ ನಮಗೆ ಚಪ್ಪಲಿ ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಯಾಕಂದರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡುವ ಒಂದು ವಿಶೇಷವಾದ ಗೌರವ. ಆ ಗೌರವದ ಜಾಗ ನೋಡಲಿಕ್ಕೆ ಸಿಗೋದು ನಮಗೊಂದು ಅಪರೂಪ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಸುಮಾರು 32 ಜನರು ಆ ಗೋಲಿಬಾರ್ದಲ್ಲಿ ಸತ್ತು ಹೋಗ್ತಾರೆ ಸ್ನೇಹಿತರೆ. ಆದರೆ ಯಾರಿಗೂ ಗೊತ್ತಾಗದಾಗೆ ಕೆಲವೊಬ್ಬರು ಬಾಡಿಗಳು ತೊಗೊಂಡೋಗಿ ದಫನ್ ಮಾಡ್ತಾರೆ. ಆದರೆ ಇವರ ಬಾಡಿ ಮಾತ್ರ ನಾವು ಇಲ್ಲೇ ಸ್ಮಾರಕ ಮಾಡಿದ್ದಾರೆ ಸ್ನೇಹಿತರೆ. ಅವರ ದೇಹವನ್ನು ಊತು ಮಾಡಿ ಇಲ್ಲಿ ನಮಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಸ್ಮಾರಕ ಮಾಡಿ ಅಲ್ಲಿ ಬ್ಯೂಟಿಫುಲ್ ಆದಂಥ ಪಾರ್ಕನ್ನು ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಅದಾದ ಕೂಡಲೇ ನಮಗೆ ಇಲ್ಲಿ ಸಿಗೋದು ಸತ್ಯಾಗ್ರಹ ಸ್ಮಾರಕ ಭವನ. ಮುಂದೆ ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ. ನೋಡಿ ಎಷ್ಟು ಅದ್ಭುತವಾಗಿದೆ ಮತ್ತು ರಮಣೀಯವಾಗಿದೆ ಅಂತ ಹೇಳ್ಬೋದು. ಇದು ಇತಿಹಾಸದ ಒಂದು ರೋಚಕ ಕ್ಷಣದಲ್ಲಿ ಒಂದು ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ತ್ಯಾಗ ಮಾಡಲಿಕ್ಕೆ ನಮಗೆ ಸುತ್ತಮುತ್ತಲು ಲಾಠಿ ಹೊಡೆತಗಳು ಮತ್ತು ಗುಂಡಿನ ಏಟುಗಳ ಸತ್ತ ಹೆಣಗಳು, ಲೆಕ್ಕವಿಲ್ಲವೂ ಒತ್ತೆರಷ್ಟು ಗುಪ್ತದೋಳು ಅಂತ ಒಂದು ವಿಶೇಷವಾದ ಒಂದು ಪದ್ಯ ನಾನು ನಿಮ್ಗೆ ಹೇಳ್ತೇನೆ. ಇದಾದ ಕೂಡಲೇ ಇಲ್ಲಿ ನಮಗೆ ಸಿಗೋದು ವೀರಸೌಧ. ಅದು ಮ್ಯೂಸಿಯಂ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಮ್ಯೂಸಿಯಮಲ್ಲಿ ಒಳಗಡೆ ಹೋಗಿ ನೋಡೋಣ ಎಷ್ಟೊಂದು ಪ್ರಸಿದ್ಧ ಇತಿಹಾಸ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಒಂದು ವಿಶೇಷ. ಹಾಗೆ ಇವತ್ತಿಂದು ನೀವು ಹೊಸ ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಸ್ವಾತಂತ್ರ್ಯದ ಮುಂಚೆಯಿಂದ ಸ್ವಾತಂತ್ರ್ಯ ಸಿಗೋರ್ಗೂ ಆಗಿರತಕ್ಕಂಥ ಒಂದು ವಿಶೇಷ ವರದಿ ನಿಮ್ಮೆಲ್ಲ ಒಪ್ಪಿಸಿದ್ದಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. 1938ರಲ್ಲಿ ಆದಂಥ ಕರ್ನಾಟಕ ಜಲಿಯನ್ವಾಲಾ ಬಾಗ್ ಅಂತ ಹೇಳ್ಬೋದು. ಆಗ ಗಾಂಧೀಜಿಯವರು ಬಂದು ಇಲ್ಲಿ ಅವರವರ ಕುಟುಂಬಗಳ ಸಮಾಧಾನ ಹೇಳ್ತಾರೆ ಸ್ನೇಹಿತರೆ. ಇದು ವಿಧುರಾಶ್ವತ್ಥದ ಒಂದು ವಿಶೇಷವಾಗಿತ್ತು. ನೀವು ಕೂಡ ಬೆಂಗಳೂರಿನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇದು ವಿಧುರಾಶ್ವತ್ಥ ದೇವಸ್ಥಾನ. ನೀವು ಕೂಡ ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು 1938ರಲ್ಲಿ ಆದಂಥ ಒಂದು ಹತ್ಯಾಕಾಂಡ. ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿದ್ದು ಸ್ನೇಹಿತರೆ, ನಾನು ಮತ್ತು ನನ್ನ ಕನಸು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.